ಶುಕ್ರನ ಸಂಚಾರದಿಂದ ವೃಷಭ ರಾಶಿಯವರ ಬದುಕೆ ಬದಲಾಗ್ತಾ ಇದೆಯಾ? ವೃಷಭ ರಾಶಿಯವರು ಮೇ ತಿಂಗಳಲ್ಲಿ ಈ ಒಂದು ತಪ್ಪನ್ನ ಮಾಡಲೇಬಾರದು. ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅದೃಷ್ಟವೋ ಅಥವಾ ದುರಾದೃಷ್ಟವೋ ನೋಡೋಣ ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಮೇ 2026ರಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಯಾವ ಗ್ರಹಗಳು ತನ್ನ ಪತನ ಬದಲಾಯಿಸ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕುಜಗ್ರಹ. 11ನೇ ತಾರೀಕು ಕುಜಗ್ರಹ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 15ನೇ ತಾರೀಕು ಸೂರ್ಯಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಮೊದಲನೇದಾಗಿ 15ನೇ ತಾರೀಕು ಬುಧ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬಂದರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಉಳಿದ ಗ್ರಹಗಳಾಗಿರುವಂತಹ ರಾಹು ಗ್ರಹ ಕುಂಭರಾಶಿನಲ್ಲೇ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಗ್ರಹ ಸಿಂಹ ರಾಶಿನಲ್ಲೇ ಸ್ಥಿತನಾಗಿರ್ತಾನೆ. ಹಾಗೆ ಶನಿ ಗ್ರಹ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಗುರು ಗ್ರಹ ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನು ಅಂತಂದರೆ ನೋಡಿ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ನಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ನಿಮ್ಮ ದಶ ಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದರ ಮೇಲೆ ನಿಮಗೆ ಫಲಗಳಲ್ಲಿ ವ್ಯತ್ಯಾಸನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಬನ್ನಿ. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ ಲಗ್ನದಲ್ಲೇ ಸಂಚಾರ ಮಾಡಿ ದಿಗ್ಬಲದಿಂದ ಇದ್ದ. ಸೊ ಹಾಗಾಗಿ ನೀವು ಕಳೆದ ತಿಂಗಳಲ್ಲಿ ಏನೆಲ್ಲ ನಷ್ಟಗಳನ್ನ ಅನುಭವಿಸಿದ್ರಿ, ಏನೆಲ್ಲ ನೋವನ್ನ ಅನುಭವಿಸಿದ್ರಿ, ಅಥವಾ ಎಲ್ಲ ಕೆಲಸದಲ್ಲೂ ಡಿಲೇನ ಅನುಭವಿಸಿದ್ರಿ, ಅದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ನೀವು ಅಂದ್ಕೊಂಡಿದ್ದ ಕೆಲಸಗಳನ್ನ ಕಾನ್ಫಿಡೆಂಟಿಂದ ಮಾಡೋ ಅಂಥ ಒಂದು ಬಲ ಕೂಡ ನಿಮಗೆ ಬಂದಿತ್ತು. ಅದೇ ಶುಕ್ರ ಇದೇ 14ನೇ ತಾರೀಕು ನಿಮ್ಮ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆ ಆದಾಗ, ಅಂದರೆ ನಿಮ್ಮ ಧನಸ್ಥಾನಕ್ಕೆ ಹೋದಾಗ ಅಧಿಕವಾದ ಹಣ ಸಂಪಾದನೆ ಮಾಡೋ ದಾರಿ ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ನೀವೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಥವಾ ಯಾವುದಾದ್ರೂ ಒಂದು ಹೊಸ ಹೆಜ್ಜೆನಿಟ್ಟಿದ್ರೆ ಅದರಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಹಣದ ಸುರಿಮಳೆ ಅಂತಲೇ ಹೇಳ್ಬೋದು. ಹಾಗಂದಿದ್ದು ಮಾತ್ರಕ್ಕೆ ಮನೇಲಿ ಕುತ್ಕೊಂಡಿದ್ರೆ ಹಣದ ಸುರಿಮಳೆ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಮನ್ನು ಹುಡ್ಕೊಂಡು ಕೆಲವೊಂದು ಅವಕಾಶಗಳು ಹುಡ್ಕೊಂಡು ಬರುತ್ತೆ ನಿಮಗೆ, ಅಥವಾ ಅದೃಷ್ಟಕರವಾದ ಕೆಲವೊಂದು ವಿಚಾರಗಳನ್ನ ನೀವು ಕೇಳ್ತೀರಾ. ಆದರೆ ಹಿಂದೆ ನೀವು ಹೋದರೆ ಮಾತ್ರ, ಆ ಕೆಲಸಗಳನ್ನ ನೀವು ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ನೀವು ಒಳ್ಳೆ ಫಲಗಳನ್ನ ಈ ತಿಂಗಳಲ್ಲಿ ನೋಡಬಹುದು. ಜೊತೆಗೇನು ಅಂತಂದರೆ, ಇದೇ ನಿಮ್ಮ ರಾಶಿನಲ್ಲಿ ಸೂರ್ಯನ ಒಂದು ಸಂಚಾರ ಕೂಡ ನಡೀತಿದೆ, ಜೊತೆಗೆ ಬುಧನ ಒಂದು ಸಮಾಗಮ ಕೂಡ ಆಗುತ್ತೆ. ಇದರಿಂದ ಏನು ಅಂತಂದರೆ ಬುಧಾದಿತ್ಯ ಯೋಗ ವೃಷಭ ರಾಶಿನಲ್ಲೇ ನಡೀತಾ ಇದೆ. ಸೊ ಇದರಿಂದ ನಿಮ್ಮ ಬುದ್ಧಿಶಕ್ತಿಗೆ ಒಂದು ಬೆಲೆ ಬರುತ್ತೆ, ನೀವಾಡೋ ಪ್ರತಿಯೊಂದು ಮಾತಲ್ಲೂ ಕೂಡ ಬೆಲೆ ಬರುತ್ತೆ, ಯಾರ ಹತ್ರ ಹೇಗೆ ಮಾತಾಡಬೇಕು, ಏನು ಮಾತಾಡಿದ್ರೆ ಏನು ಫಲ ಸಿಕ್ಕುತ್ತೆ ಅನ್ನುವಂಥ ಒಂದು ಟ್ಯಾಲೆಂಟ್ ಕೂಡ ನಿಮಗೆ ಬರುತ್ತೆ. ಜೊತೆಗೆ ನಿಮ್ಮ ಮಾತಿಗೆ ಬೆಲೆ ಕೂಡ ಬರುತ್ತೆ. ಯಾಕಂದರೆ 2ನೇ ಸ್ಥಾನದಲ್ಲಿ ಗುರುನು ಕೂತ್ಕೊಂಡಿದ್ದಾನೆ, ನಿಮ್ಮ ರಾಶಿ ಅಧಿಪತಿ ಶುಕ್ರ ಕೂತ್ಕೊಂಡಿದ್ದಾನೆ, ನಿಮ್ಮ ರಾಶಿನಲ್ಲೇ 2ನೇ ಮನೆ ಅಧಿಪತಿ ಬಂದು ಕೂತ್ಕೊಂಡಿದ್ದಾನೆ. ಅಂದರೆ ಪರಿವರ್ತನೆ ಯೋಗ ಕೂಡ ಆಗಿದೆ. ಸೊ ಹಾಗಾಗಿ ನೀವು ಮುಟ್ಟಿದ ಕೆಲಸದಲ್ಲಿ ಎಲ್ಲನೂ ಕೂಡ ಸಕ್ಸಸ್ ಬರ್ತಾ ಇರುತ್ತೆ. ಸೊ ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ಜಯನ ನೋಡ್ಬೋದು. ಕಷ್ಟ ನಷ್ಟಗಳನ್ನ ನೀವು ಕಳೆದ ತಿಂಗಳು ನೋಡಿದರೂ ಕೂಡ ಈ ತಿಂಗಳಲ್ಲಿ ನೀವು ಶುಭನ ನೋಡುವಂಥ ಟೈಮ್ ಆಗಿರುತ್ತೆ. ಸ್ವಲ್ಪ ಸೂರ್ಯನ ಸಂಚಾರ ಇರೋದ್ರಿಂದ ಕೋಪ ತಾಪ ಜಾಸ್ತಿನೇ ಆಗಿರುತ್ತೆ, ಕೆಲಸದ ಪ್ರೆಷರ್ ಕೂಡ ಜಾಸ್ತಿನೇ ಆಗಿರುತ್ತೆ. ಒಂಚೂರು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಕಾಡುತ್ತೆ, ತಲೆನೋವು ಬರುವಂಥದ್ದು, ಅಥವಾ ಕಣ್ಣುರಿ ಬರುವಂಥದ್ದು, ಅಥವಾ ಹೀಟಿಗೆ ಸಂಬಂಧಪಟ್ಟಿದ್ದು ಮುಖದಲ್ಲಿ ಗುಳ್ಳೆಗಳಾಗುವಂಥದ್ದು, ಮೈ ಮೇಲೆ ಸ್ವಲ್ಪ ರ್ಯಾಷಸ್ ಆಗುವಂಥದ್ದು, ಇದೂ ಕೂಡ ಆಗ್ತಾ ಇರುತ್ತೆ. ಬಿಸಿಲು ಬೇರೆ ತುಂಬ ಜಾಸ್ತಿ ಇದೆ, ನಿಮ್ಮ ರಾಶಿನಲ್ಲೇ ಬಂದು ಸೂರ್ಯ ಕೂತ್ಕೊಂಡಿದ್ದಾನೆ. ಸೊ ಅದೆಲ್ಲ ಸ್ವಲ್ಪ ನಿಮಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಹಾಗೆ ಯಾರೆಲ್ಲ ವೃಷಭ ರಾಶಿಯ ರಾಜಕಾರಣಿಗಳಿದ್ದೀರಾ ಅಥವಾ ವೃಷಭ ರಾಶಿನಲ್ಲಿರುವಂತಹ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ, ಅವರೆಲ್ಲರಿಗೂ ಕೂಡ ಒಂದು ಕಾನ್ಫಿಡೆಂಟ್ ಬರುವಂಥ ಟೈಮ್ ಆಗಿರುತ್ತೆ. ನಾನೇನೋ ಒಂದು ಕೆಲಸ ಮಾಡ್ತೀನಿ, ಖಂಡಿತ ಅದರಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋಂಥ ಒಂದು ಧೈರ್ಯ ಬರುತ್ತೆ ನಿಮಗೆ. ಸೊ ಹಾಗಾಗಿ ನೀವೇನಾದ್ರು ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದ ಕೆಲಸಗಳು ಮಾಡಿಸ್ಕೊತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಯಶಸ್ಸನ್ನು ನೋಡುವಂಥ ಟೈಮ್ ಆಗಿರುತ್ತೆ ಈ 14ನೇ ತಾರೀಕಿನ ನಂತರ. ಯಾಕಂದರೆ ಸೂರ್ಯ ಇನ್ನು ನಿಮಗೆ 12ನೇ ಮನೆಯಿಂದ ನಿಮ್ಮ ರಾಶಿಗೆ ಯಾವಾಗ ಬರ್ತಾನೆ ಆವಾಗ ಖಂಡಿತವಾಗ್ಲೂ ಈ ಎಲ್ಲ ಒಳಿತುಗಳನ್ನು ಕೂಡ ನೀವು ನೋಡಬಹುದು. ಆದರೆ ಕುಜನ ಒಂದು ಸಂಚಾರ, ಕುಜ ನೋಡಿ ನಿಮಗೆ 11ನೇ ಮನೇಲಿದ್ದು ಏನೆಲ್ಲ ಲಾಭಗಳನ್ನ ಕೊಡ್ತಾ ಇದ್ನೋ, ಈಗ 12ನೇ ಮನೆಗೆ ಕುಜನ ಒಂದು ಸಂಚಾರ ನಡೆಯುತ್ತೆ. ಸೊ ಕುಜ 12ನೇ ಮನೆಗೆ ಬಂದ ನಂತರ
ಸ್ವಲ್ಪ ನಿಮಗೆ ಕೆಲಸಗಳಲ್ಲಿ ಕಿರಿಕಿರಿ ಆಗುವಂಥದ್ದು, ಎಸ್ಪೆಷಲಿ ಕುಜ ನಿಮಗೆ 12ನೇ ಮನೆ ಅಧಿಪತಿನೂ ಹೌದು, ಹಾಗೆ 7ನೇ ಮನೆ ಅಧಿಪತಿನೂ ಕೂಡ ಹೌದಾಗಿರ್ತಾನೆ. ಸೊ ಹಾಗಾಗಿ ನಿಮ್ಮ ಸ್ಪೌಸ್ ಯಾರು ಇರ್ತಾರೆ ಅವರ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೀವು ನೋಡಬೇಕಾಗಿ ಬರುತ್ತೆ. ಏನೋ ಚೆನ್ನಾಗೇ ಇದ್ರಪ್ಪ, ಏನೋ ಇದ್ದಕ್ಕಿದ್ದಂಗೆ ಯಾಕೋ ಹುಷಾರಿಲ್ಲ ಅಂತಿದ್ದಾರೆ, ಒಂದು ವಾರದಿಂದ ಎದ್ದಿಲ್ಲ, ಅಥವಾ ಏನೋ ವಾಸನೆ ಆಗ್ತಾ ಇಲ್ಲ, ನಮಗೆ ಏನೋ ಸಮಸ್ಯೆಗಳಾಗಿದೆ ಅಂತ ನಿಮ್ಗೆ ಸ್ವಲ್ಪ ಕಾಡಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಏನಾದರೂ ಸ್ವಲ್ಪ ಸಮಸ್ಯೆ ಬಂದರೂ ಕೂಡ ಮೊದಲೋಗಿ ನೀವು ವೈದ್ಯರ ಸಲಹೆ ತೊಗೊಂಡು ಪ್ರಿಕಾಷನ್ ತೊಗೊಳ್ಳಿ. ಜೊತೆಗೆ ನೀವೇನಾದರೂ ಲಾಂಗ್ ಟ್ರಾವೆಲ್ ಮಾಡಬೇಕು ಅಂದರೆ ಅದೇನು ಅಂಥ ಮುಖ್ಯವಾದ್ದಲ್ಲ ಅಂತಂದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದೇ ಒಳ್ಳೆಯದು, ಮುಂದಕ್ಕೆ ಹಾಕ್ಕೊಳ್ಳೋದೇ ಒಳ್ಳೆಯದು. ಈ ತಿಂಗಳು ಬೇಡ, ಕುಜನ ಒಂದು ಸಂಚಾರ ಮುಗಿದ ನಂತರ ಹೋಗಿ. ಅಥವಾ ಹೋಗಲೇಬೇಕು ಅನಿವಾರ್ಯ ಪರಿಸ್ಥಿತಿ ಅಂತ ಬಂದಾಗ ಸ್ಪೀಡ್ ಕಂಟ್ರೋಲ್, ನೀವೇನು ಡ್ರೈವ್ ಮಾಡ್ತಿದ್ದೀರಂದರೆ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅಪಘಾತಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಒಂಚೂರು ನೀವು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಇನ್ನು ಆ್ಯಸ್ ಯೂಶುವಲ್ ಶನಿ 11ನೇ ಮನೇಲಿ ಇದ್ಕೊಂಡು ಒಳ್ಳೆಯ ಲಾಭಗಳನ್ನ ಕೊಡ್ತಾ ಇದ್ದಾನೆ, ಲಾಭಸ್ಥಾನದಲ್ಲಿ ಕೂತಿದ್ದಾನೆ. ಶನಿಯ ಒಂದು ಆಶೀರ್ವಾದ ತುಂಬ ಚೆನ್ನಾಗಿದೆ. ಆದರೆ ಲಗ್ನದ ಮೇಲೆ ಶನಿಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲೇಜಿ ಆಗ್ತೀರಾ. ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಹೋಗ್ತೀರಾ. ಆ ಕೆಲಸಕ್ಕೆ ಕೈ ಇಟ್ಬಿಟ್ಟು ಅರ್ಜೆಂಟಾಗಿ ಆಗಬೇಕು ಅಂತ ಆ ಥರದ ಬುದ್ಧಿನೂ ಕೂಡ ಮಾಡ್ತೀರಾ. ಅಲ್ಲಿ ಕೆಲಸಗಳಾಗೋದಿಲ್ಲ, ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಶನಿಯಿಂದ ನಿಮಗೆಲ್ಲ ಲಾಭನೇ ಜಾಸ್ತಿ ಆಗ್ತದೆ. ಇನ್ನು ರಾಹು ಸಂಚಾರ ಅಂತ ನೋಡೋಕ್ಕೆ ಬಂದಾಗ 10ನೇ ಮನೇಲಿ ರಾಹು ಕೂತಿದ್ದಾನೆ, ಅಧಿಕವಾದ ಕೆಲಸಗಳನ್ನ ಕೊಡ್ತಿರ್ತಾನೆ, ಆಪರ್ಚುನಿಟೀಸ್ನ ತೊಗೊಂಬಂದು ಕೊಡ್ತಾನೆ. ನೀವು ಅದನ್ನು ಮಾಡಬೇಕಷ್ಟೇ, ಆ ಕೆಲಸಗಳನ್ನ ಮಾಡಿ ಅದರಿಂದ ಲಾಭಗಳನ್ನ ಎತ್ತಬೇಕಷ್ಟೇ. ಇನ್ನು ನಿಮಗೆ 2ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗ ಕೂಡ ಆಗ್ತಿದೆ. ಸೊ ನಾನು ಆಗಲೇ ಹೇಳಿದೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ, ಗುರುಬಲ ಬೇರೆ ಇದೆ. ಈ ಸಮಯದಲ್ಲಿ ಮದುವೆ ಮಾತುಕತೆ ಮಾತಾಡ್ಕೊಳ್ಳೋದು, ಮದುವೆ ಹುಡುಕಾಟ ಮಾಡ್ತಿರೋರಿಗೆ ಎಲ್ಲ ಶುಭ ಸುದ್ದಿ ಆಗಿರುತ್ತೆ. ನೀವೇನಾದರೂ ನ್ಯೂ ಸ್ಟಾರ್ಟಪ್ ಮಾಡ್ತೀರಾ ಅಂತಂದರೆ, ಅಥವಾ ನೀವೇನಾದರೂ ಹೊಸ ವ್ಯಾಪಾರಗಳನ್ನ ಮಾಡೋದು, ಅಥವಾ ಹೊಸ ಮನೆ ಕಟ್ಟುವಂಥದ್ದು, ಗೃಹ ಪ್ರವೇಶಗಳು ಮಾಡ್ಕೊಳ್ಳುವಂಥದ್ದು, ಮನೇಲಿ ಏನಾದರೂ ಹೋಮ ಹವನ ಶುಭ ಕಾರ್ಯಗಳನ್ನ ಮಾಡೋದಕ್ಕೂ ಕೂಡ ತುಂಬ ಅತ್ಯುತ್ತಮವಾದ ಒಂದು ಸಮಯ ಆಗಿರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಕೇತುವಿನ ಸಂಚಾರ ಅಂತ ಬಂದಾಗ 4ರಲ್ಲಿ ಕೇತುವಿನ ಸಂಚಾರ, 12ರಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ನೋಡಬೇಕಾಗಿ ಬರುತ್ತೆ. ಎಸ್ಪೆಷಲಿ ನೀವೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಒಂದು ಸ್ವಲ್ಪ ನಿಮಗೆ ಕೆಲಸಗಳು ನಿಧಾನಗತಿನಲ್ಲಿ ಸಾಗುತ್ತೆ. ಅಥವಾ ನೀವು ಅಂದ್ಕೊಂಡಂಥ ಬೆಲೆಗೆ ನೀವು ತೊಗೊಳ್ಳೋದಕ್ಕೂ ಆಗೋಲ್ಲ, ಮಾರೋಕ್ಕೂ ಆಗೋಲ್ಲ, ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಆದರೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಯಾಕಂದರೆ 14ನೇ ತಾರೀಕಿನ ನಂತರ ಸೂರ್ಯ ನಿಮ್ಮ ರಾಶಿಗೆ ಬರ್ತಾನೆ. ಸೊ ಹಾಗಾಗಿ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳೆಲ್ಲ ಸರಾಗವಾಗಿ ನಡೆಯುತ್ತೆ. ಆದರೆ 12ನೇ ಮನೇಲಿ ಇರೋವರೆಗೂ ಅದು ಕೂಡ ಡಿಲೇ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಕೇರ್ಫುಲ್ಲಾಗಿರಿ. ತಾಯಿಯ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಏನಾದರೂ ಸ್ವಲ್ಪ ಪೆಟ್ ಮಾಡ್ಕೊಳ್ಳೋದು, ಮೂಳೆಗಳಿಗೆ ಏಟ್ ಮಾಡ್ಕೊಳ್ಳೋದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗೋದು, ಡೆಂಟಲ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದ್ರ ಕಡೆ ಒಂದು ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ಏನಂತ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆರೋಗ್ಯದಲ್ಲಿ ಏರುಪೇರು ಅಂತ ಬಂದಾಗ ಕುಜ 12ರಲ್ಲಿ ಇರೋದ್ರಿಂದ ಮೂಳೆಗಳಿಗೆ ಏಟ್ ಮಾಡ್ಕೊಳ್ಳೋದು, ರಕ್ತದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ಏನೇ ಸಮಸ್ಯೆ ಬಂದರೂ ಬಿಗಿನಿಂಗಲ್ಲೇ ತೋರಿಸ್ಕೊಳ್ಳಿ. ಅದನ್ನು ನೀವು ಪ್ರಿಕಾಷನ್ ತೊಗೊಳ್ಳೋಕ್ಕೆ ಒಂದು ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ. ಇನ್ನು ಪರಿಹಾರ ಏನು ಮಾಡಬೇಕು, ಕೆಲವೊಂದು ಪ್ರಾಬ್ಲಮ್ಸ್ ಮಾತ್ರ ಇರೋದು ವೃಷಭ ರಾಶಿಯವರಿಗೆ. ಸೊ ಏನೆಲ್ಲ ಪರಿಹಾರ ಮಾಡ್ಕೋಬೇಕಿದ್ದಕ್ಕೆ ಅಂತಂದರೆ ನೋಡಿ, ನೀವು ಪ್ರತಿ ಮಂಗಳವಾರದ ದಿವಸ ತೊಗರಿ ಬೇಳೆನ ದಾನ ಮಾಡುವಂಥದ್ದು. ದೇವಸ್ಥಾನಕ್ಕೆ ಕೊಡಬೇಕಾ ಅಂದರೆ ಹಾಗೇನಿಲ್ಲ, ಯಾರಾದರೂ ನಿರ್ಗತಿಕರಿಗೆ ಅವಶ್ಯಕತೆ ಇರೋರಿಗೆ ತೊಗರಿ ಬೇಳೆನ ತೊಗೊಂಡೋಗಿ ಕೊಡಿ. ಈಗ ನಾನು ನಿರ್ಗತಿಕರು ಅಂತ ಅಂದಾಗ ನೀವೇನು ಅಂದ್ಕೊತೀರಾ, ಭಿಕ್ಷೆ ಬೇಡೋರು ಮಾತ್ರನೇ ಅಂತ ಅನ್ಕೋತೀರಾ. ಹಾಗಲ್ಲ, ಕೆಲವ್ರಿಗೆ ಏನಾಗುತ್ತೆ, ಕೇಳೋದಕ್ಕೆ ಅಂಜಿಕೆ ಇರೋರು ಇರ್ತಾರೆ. ನಮ್ಗೆ ಕಷ್ಟ ಆಗ್ತಿದೆ, ನಮ್ಮ ಮನೇಲಿ ಊಟ ಇಲ್ಲ, ನಮ್ಗೆ ದವಸ ಧಾನ್ಯ ಇಲ್ಲ, ಕೊಡಿ ಅಂತ ಕೇಳೋಕ್ಕೆ ಅಂಜಿಕೆ ಪಟ್ಕೊತಾರೆ. ಆದರೆ ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರೇನೋ ಕಷ್ಟದಲ್ಲಿದ್ದಾರೆ ಅಂತ. ಅಂಥವ್ರು ಕೊಡಿ. ಅವ್ರು ಅಡುಗೆ ಮಾಡ್ಕೊಂಡು ತಿಂದಾಗ ಅವರ ಒಂದು ಹಸಿವನ್ನ ನೀಗಿಸಿದಂಥ ಒಂದು ಪುಣ್ಯ ಕೂಡ ನಿಮಗೆ ಬರುತ್ತೆ. ಸೊ ಆ ಕೆಲಸನ ಮಾಡಿ, ಖಂಡಿತ ನಿಮಗೆ ಯಾವುದೇ ತೊಂದರೆನೂ ಕೂಡ ಬರೋದಿಲ್ಲ. ಜೊತೆಗೆ ನಿಮ್ಮ ರಾಶಾಧಿಪತಿ ಶುಕ್ರ ಆಗಿರೋದ್ರಿಂದ ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮಿಯ ಒಂದು ಅಷ್ಟೋತ್ರಗಳನ್ನ ಹೇಳ್ಕೊಳ್ಳೋದು, ಅಥವಾ ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳೋದನ್ನು ಕೂಡ, ಲಕ್ಷ್ಮಿಯ ಯಾವುದಾದ್ರೂ ಮಂತ್ರ ಜಪಗಳನ್ನ ಮಾಡೋದ್ರಿಂದ ಖಂಡಿತ ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಸಿಗುತ್ತೆ. ಈಗ ನಾನು ಮೊದಲೇ ಹೇಳಿದ್ದೆ ನಿಮಗೆ ಏನಂದರೆ, ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ದಶಾಭುಕ್ತಿಗೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಗಳೇನಾದರೂ ಆಗ್ತಿದೆ ಅಂದಾಗ ಅದಕ್ಕೆ ನಿಮಗೆ ತಕ್ಕ ಒಂದು ಪ್ರಿಕಾಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ಅದಕ್ಕೆ ಖಂಡಿತವಾಗ್ಲೂ ಕರೆಕ್ಟಾಗಿರೋ ಒಂದು ಪರಿಹಾರ ತೊಗೋಬೇಕು ಅನ್ನೋದಾಯಿತು ಅಂದರೆ, ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ನೀವು ನೇರವಾಗೂ ಕೂಡ ಭೇಟಿ ಮಾಡ್ಬೋದು. ಸೊ ಕೆಳಗಡೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.